ನಮಸ್ಕಾರ ಗೆಳೆಯರೇ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿರ್ಬೋದು, ಯಾವೆಲ್ಲ ಸುದ್ದಿಗಳು ಬಂದಿದ್ದಾವೆ, ಯಾವೆಲ್ಲ ಸ್ಟಾಕ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ಫೋಕಸ್ ಅಲ್ಲಿ ಇರ್ತವೆ, ಇವತ್ತಿನ ಮಾರ್ಕೆಟ್ ಓಪನಿಂಗ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಇಂಡಿಕೇಶನ್ಸ್ ಅನ್ನ ಕೊಡ್ತಿದ್ದಾವೆ, ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇವುಗಳ ಲಿಂಕ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೀರಿ ಅಂದ್ರೆ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ಲಿಂಕ್ ಗಳು ಸಿಗುತ್ತೆ. ಫೇಸ್ಬುಕ್ ಪೇಜ್ ಫಾಲೋ ಮಾಡಬಹುದು. ಯಾಕೆ ಇವುಗಳನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇತ್ತೀಚೆಗೆ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಾಗ್ತಾ ಇದೆ, ವಿಡಿಯೋಗಳನ್ನ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿನೇ ವಿಡಿಯೋಗಳ ಸಂಖ್ಯೆ ಕೂಡ ಕಡಿಮೆ ಆಗಿರೋದು, ತುಂಬಾನೇ ರೆಸ್ಟ್ರಿಕ್ಷನ್ಸ್ ಕಂಡು ಬರ್ತಿದೆ. ಹಾಗಾಗಿ ಅಲ್ಲೇನಾದ್ರೂ ವಿಡಿಯೋ ಅಪ್ಲೋಡ್ ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಗಳಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಫೇಕ್ ಚಾನಲ್ ಗಳ ಅವಳಿ ಇರುತ್ತೆ, ಕೇರ್ಫುಲ್ ಆಗಿರಿ. ನಾವ್ ಯಾರಿಗೂ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋದಿಲ್ಲ, ಇಂಡಿವಿಜುವಲ್ ಮೆಸೇಜ್ ಗಳನ್ನ ಮಾಡಿ ಏನು ಕೇಳೋದಿಲ್ಲ. ಹಾಗಾಗಿ ಯಾರಾದ್ರೂ ಇಂಡಿವಿಜುವಲ್ ಮೆಸೇಜ್ ಮಾಡ್ತಿದಾರೆ ಅಂದ್ರೆ ಅವರಿಂದ ದೂರ ಇರಿ. ನಮ್ದೇನೇ ಅನೌನ್ಸ್ಮೆಂಟ್ ಇದ್ರು ನಮ್ಮ ವಿಡಿಯೋಗಳಲ್ಲೇ ಹೇಳ್ತೀವಿ, ಇಂಡಿವಿಜುವಲ್ ಮೆಸೇಜ್ ಗಳಲ್ಲಿ ಏನನ್ನು ಹೇಳೋದಿಲ್ಲ. ಹಾಗಾಗಿ ಫೇಕ್ ಚಾನಲ್ ಗಳಿಂದ ದೂರ ಇರಿ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 874 ಪಾಯಿಂಟ್ಸ್ ಅಥವಾ 1.73% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮುಂದುವರೆದು ಓವರ್ ಆಲ್ 1.73% ಅಪ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌ ಜೋನ್ಸ್. ಏನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಜಸ್ಟ್ 23 ಪಾಯಿಂಟ್ಸ್ ಅಥವಾ 0.09% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಬಟ್ ಓಪನಿಂಗ್ ಗ್ಯಾಪ್ ಡೌನ್ ಅಲ್ಲಿ ಆಗಿದೆ. ಇವತ್ತಿನ ಲೋ ಅಂದ್ರೆ ನಿನ್ನೆ ಲೋ ನೋಡಬಹುದು 26,554, ಬಟ್ ಕ್ಲೋಸಿಂಗ್ 830, ಅಂದ್ರೆ ಆಲ್ಮೋಸ್ಟ್ 230 ಪಾಯಿಂಟ್ಸ್ ರಿಕವರ್ ಆಗಿದೆ. ಲೋನ್ ಅಲ್ಲಿ ಓಪನ್ ಆಗಿ ರಿಕವರ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾಸ್ಡಾಕ್ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ ಎಫ್ಐಎಸ್ ಡಿಎಸ್ ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ ಎಫ್ಐಎಸ್ ನೋಡಬಹುದು 4,447 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಎಐಎಸ್ 4,360 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಎಫ್ಐಎಸ್ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನ ಮುಂದುವರಿಸಿದ್ದಾರೆ. ಈ ತಿಂಗಳಲ್ಲಿ ಈಗಾಗಲೇ ಜಸ್ಟ್ 4 ಡೇಸ್ ಅಲ್ಲಿ 22,338 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಡಿಎಸ್ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ 25,000 ಕೋಟಿ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಎಫ್ಐಎಸ್ ಇನ್ಫ್ಲೋ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಇನ್ನೊಂದಷ್ಟು ಅಡ್ವಾಂಟೇಜಸ್ ಕೂಡ ಇರುತ್ತೆ. ಎಫ್ಐಎಸ್ ಇನ್ಫ್ಲೋ ಬಂದ್ರೆ ಸದ್ಯದ ಮಟ್ಟಿಗಂತೂ ಬರುವಂತ ಲಕ್ಷಣಗಳು ಕಾಣ್ತಾ ಇಲ್ಲ ಇದನ್ನ ನೋಡಿದ್ರೆ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ, ಏನು ರ್ಯಾಲಿ ಆಗ್ಲಿ ಅಥವಾ ಡೌನ್ ಫಾಲ್ ಆಗ್ಲಿಲ್ಲ. 0.2% ಡೌನ್ ಅಲ್ಲಿ ಆಸ್ ಆಫ್ ನೋ ಟ್ರೇಡ್ ಆಗ್ತಾ ಇದೆ. WTI ಕೂಡ 0.5% ಡೌನ್ ಅಲ್ಲಿ ಇದೆ. ಬ್ರೆಂಟ್ 0.2% ಡೌನ್ ಅಲ್ಲಿ ಇದೆ. ಕ್ರೂಡ್ ಅಲ್ಲಿ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನೋಡೋಣ ಏನು ದಿನಪೂರ್ತಿ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇವತ್ತು 10 ಗಂಟೆಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರುತ್ತೆ, ಅದೇನಂತಂದ್ರೆ RBI MPC ಮೀಟಿಂಗ್. ಜೊತೆಗೆ ಈ ಸುದ್ದಿ ಬಂದ ಮೇಲೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಕಂಡು ಬರಬಹುದು. ಯಾವ ರೀತಿಯ ಅಪ್ಡೇಟ್ ಗಳು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಜರ್ ಆಗಿ ರೇಟ್ ಕಟ್ ಅಥವಾ ರೇಟ್ ಹೈಕ್ ನ ಚಾನ್ಸಸ್ ಕಡಿಮೆ. ಮೇ ಬಿ ರೇಟ್ ಪಾಸ್ ಕಂಟಿನ್ಯೂ ಆಗಬಹುದು. ಈಗೇನು 5.25% ಇದೆ, ಅದೇ ಮುಂದುವರಿಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇನ್ ಕೇಸ್ ಏನಾದ್ರು ದಿಢೀರ್ ಅಂತ ಅಲ್ಲಿ ಬದಲಾವಣೆ ಆದ್ರೆ ಮೇ ಬಿ ಅದಕ್ಕೂ ಕೂಡ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್. ಹಾಗೆ ಮೇಜರ್ ಆಗಿ ನಾವು ವಾಚ್ ಮಾಡಬೇಕಾಗಿರೋದು RBI ಗವರ್ನರ್ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ. ಅದರಲ್ಲೂ 3 ವಿಷಯ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಇಂತಹ ಸಂದರ್ಭದಲ್ಲಿ. ಒಂದು, ಇನ್ಫ್ಲೇಷನ್ ಪ್ರೊಜೆಕ್ಷನ್ ಬಗ್ಗೆ RBI ಗವರ್ನರ್ ಏನ್ ಹೇಳ್ತಾರೆ ಅನ್ನೋದು. ನಂತರ ಗ್ರೋತ್ ಪ್ರೊಜೆಕ್ಷನ್, ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ RBI ಗವರ್ನರ್. ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದು. ಮೂರನೇದು ರುಪಿ ವೀಕ್ನೆಸ್ ಬಗ್ಗೆ ಏನ್ ಹೇಳ್ತಾರೆ, ಏನು ನಿರ್ಧಾರಗಳನ್ನ ಅವರು ಮಾಡಬಹುದು ಅದನ್ನ ಕಂಟ್ರೋಲ್ ಮಾಡಕ್ಕೆ, ಅದ್ರ ಬಗ್ಗೆ ಏನಾದ್ರು ಹೇಳ್ತಾರ. ಈ 3 ವಿಷಯದ ಮೇಲೆ ಫೋಕಸ್ ಇರುತ್ತೆ. 4ನೇ ವಿಷಯ ಇದೆ ರೇಟ್ ಡಿಸಿಷನ್, ಬಟ್ ಪ್ರಾಬಬಿಲಿಟಿ ಕಡಿಮೆ. ರೇಟ್ ಹೈಕ್ ಆಗೋದಾಗ್ಲಿ ಅಥವಾ ರೇಟ್ ಕಟ್ ಆಗ್ಲಿ ಕಡಿಮೆ. ಮೇ ಬಿ ರೇಟ್ ಪಾಸ್ ಕಂಟಿನ್ಯೂ ಆಗ್ಬೋದು. ಅದನ್ನ ಹೊರತುಪಡಿಸಿದ್ರೆ ಈ 3 ವಿಷಯ ಗಮನದಲ್ಲಿರಲಿ. ಏನ್ ಹೇಳ್ತಾರೆ ಅನ್ನೋದನ್ನ ವಾಚ್ ಮಾಡಿ. 10 ಗಂಟೆಗೆ ಮೀಟಿಂಗ್ ಇರುತ್ತೆ. ಇನ್ಫ್ಲೇಷನ್ ಪ್ರೊಜೆಕ್ಷನ್, ಗ್ರೋತ್ ಪ್ರೊಜೆಕ್ಷನ್, ಹಾಗೆ ರುಪಿ ವೀಕ್ನೆಸ್ ಬಗ್ಗೆ ಏನ್ ಹೇಳ್ತಾರೆ. ಈ 3 ವಿಷಯದ ಮೇಲೆ ಇಡೀ ಮಾರ್ಕೆಟ್ ಗಮನ ಇರುತ್ತೆ ಇವತ್ತು. ಇಲ್ಲಿಂದ ಬರುವಂತ ಕಮೆಂಟ್ರಿ ನೇರವಾಗಿ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಬಹುದು. ಜೊತೆಗೆ ಆಕೇಶ್ ಸ್ಟಾನ್ಸ್ ಏನಾದ್ರೂ ಇರುತ್ತಾ, ಸದ್ಯದ ಮಟ್ಟಿಗೆ ನ್ಯೂಟ್ರಲ್ ಸ್ಟಾನ್ಸ್ ಇದೆ. ಆಕೇಶ್ ಇರುತ್ತಾ, ಈ ಸ್ಟಾನ್ಸ್ ಅಲ್ಲಿ ಬದಲಾವಣೆಗಳು ಕೂಡ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ಸಂಜಯ್ ಮಲ್ಹೋತ್ರಾ ಅವರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಗಮನ ಇರಲಿ ಇವತ್ತು. ಇನ್ನು ಅಮೆರಿಕದಿಂದ ಒಂದು ಸುದ್ದಿ ಇದೆ. ಇಂಡಿಯಾ US ಅಫರ್ಮ್ ಕಮಿಟ್ಮೆಂಟ್ ಟು ಕನ್ಕ್ಲೂಡ್ ಮ್ಯೂಚುವಲಿ ಬೆನಿಫಿಷಿಯಲ್ ಟ್ರೇಡ್ ಪ್ಯಾಕ್ಟ್. 1ನೇ ತಾರೀಕಿಂದ ನಿನ್ನೆವರೆಗೂ ನೆಗೋಷಿಯೇಟರ್ಸ್ ಮಾತುಕತೆಗಳನ್ನ ಆಡಿದ್ದಾರೆ. ಆನಂತರ ಬಂದಿರುವಂತದ್ದು ಇಬ್ಬರಿಗೂ ಲಾಭವನ್ನು ತಂದುಕೊಡುವಂತ ವ್ಯಾಪಾರ ಒಪ್ಪಂದ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ನೋಡೋಣ, ಇನ್ನು ಅನೌನ್ಸ್ಮೆಂಟ್ ಬಂದಾಗ ಗೊತ್ತಾಗುತ್ತೆ ಪ್ರಾಪರ್ ಆಗಿ ನಮ್ಗೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಬಟ್ ಈ ಸರ್ವಿಸಸ್ ಸಿಗ್ಬೇಕಂದ್ರೆ ಕಂಡೀಷನ್ಸ್ ಇರುತ್ತೆ. ಕಂಡೀಷನ್ ಏನಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ.
ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಅರಬಿಂದೋ ಫಾರ್ಮಾ ಲಿಮಿಟೆಡ್ ಇವತ್ತು ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಒಂದು ಟ್ಯಾಬ್ಲೆಟ್ ಗೆ USFDA ಅಪ್ರೂವಲ್ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅರಬಿಂದೋ ಫಾರ್ಮಾ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಸುದ್ದಿಗೆ ಅಂತ. ಇನ್ನು CG ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ EHV ಸ್ವಿಚ್ ಗೇರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಸ್ಟಾರ್ಟ್ ಮಾಡಿದೆ. EHV ಅಂದ್ರೆ ಎಕ್ಸ್ಟ್ರಾ ಹೈ ವೋಲ್ಟೇಜ್. ಮಹಾರಾಷ್ಟ್ರದ ನಾಸಿಕ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಸ್ಟಾರ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. CG ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇವತ್ತು ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. HDFC ಅಸೆಟ್ ಮ್ಯಾನೇಜ್ಮೆಂಟ್ ಕೂಡ ಫೋಕಸ್ ಅಲ್ಲಿರುತ್ತೆ. HDFC AMC ಕಾರಣ ಕಂಪನಿ ಗೋಲ್ಡ್ ETF ಹಾಗೂ ಗೋಲ್ಡ್ ETF ಫಂಡ್ಸ್ ಅಲ್ಲಿ ಲಂಸಮ್ ಹೂಡಿಕೆಯನ್ನ ಸ್ಟಾಪ್ ಮಾಡಿದೆ. ಅಂದ್ರೆ ನೀವೇನಾದ್ರೂ ಲಂಸಮ್ ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡ್ರೆ ಅದನ್ನ ಸ್ಟಾಪ್ ಮಾಡಿದೆ. HDFC AMC ಮಾತ್ರ, ಬೇರೆ ಅಲ್ಲ. HDFC AMC ಓನ್ಲಿ. ಅಂದ್ರೆ ಕರೆಂಟ್ ಮಾರ್ಕೆಟ್ ಕಂಡೀಷನ್ಸ್ ನ ನೋಡ್ಕೊಂಡು ಸದ್ಯದ ಮಟ್ಟಿಗೆ ಅಲ್ಲಿ ಲಂಸಮ್ ಇನ್ವೆಸ್ಟ್ಮೆಂಟ್ ಅನ್ನ ಸ್ಟಾಪ್ ಮಾಡಿದೆ. ಬಟ್ SIP ಮೂಲಕ ಮಾಡ್ತಿರುವಂತವ್ರು ಮುಂದುವರಿಸಬಹುದು. ಓನ್ಲಿ ಗೋಲ್ಡ್ ETF ಜೊತೆಗೆ ಗೋಲ್ಡ್ ETF ಫಂಡ್ ಅಲ್ಲಿ, ಬೇರೆ ಯಾವ್ದೋ ಫಂಡ್ಸ್ ಅಲ್ಲ, ಈ ಎರಡು ಫಂಡ್ಸ್ ಅಲ್ಲಿ ಮಾತ್ರ ಲಂಸಮ್ ಹೂಡಿಕೆಯನ್ನ ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಿದೆ. ಮುಂದೆ ಮಾರ್ಕೆಟ್ ಕಂಡೀಷನ್ ಈಸ್ ಆದ್ಮೇಲೆ ಓಪನ್ ಮಾಡ್ಕೊಳ್ಳುತ್ತೆ, ಹೂಡಿಕೆ ಮಾಡೋ ಅವಕಾಶ ಇರುತ್ತೆ. ಬಟ್ ಸದ್ಯದ ಮಟ್ಟಿಗೆ ಲಂಸಮ್ ಅನ್ನ ಸ್ಟಾಪ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. HDFC AMC ಅನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ಇನ್ನು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಚೇರ್ಮನ್ N ಚಂದ್ರಶೇಖರನ್ ಅವರು ಡೀಲರ್ಸ್ ಗೆ ಒಂದು ಮಾತನ್ನ ಹೇಳಿದ್ದಾರೆ. ಏನಂತಂದ್ರೆ ತಮ್ಮ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳಕ್ಕೆ, ಅಂದ್ರೆ 2030 ಮಾರ್ಕೆಟ್ ಶೇರ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಅಂದ್ರೆ ಮೋರ್ ದನ್ 20% ಮಾರ್ಕೆಟ್ ಶೇರ್ ಅನ್ನ ಗಳಿಸಬೇಕು. ಹಾಗಾಗಿ ಸೇಲ್ಸ್ ಅನ್ನ ಡಬಲ್ ಮಾಡ್ಕೊಳ್ಳಕ್ಕೆ ಹೇಳಿದ್ದಾರೆ. ಈ ಸುದ್ದಿ ಕಾರಣಕ್ಕೆ TMPV ಅಥವಾ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಇನ್ನು ವೇದಾಂತ ಫೋಕಸ್ ಅಲ್ಲಿರುತ್ತೆ. ಮೊನ್ನೆ ಒಂದು ಸುದ್ದಿಯನ್ನು ಕವರ್ ಮಾಡಿದ್ದೆ ನಾನು. ವೇದಾಂತ ಹಾಗೂ ಹಿಂದೂಸ್ತಾನ್ ಜಿಂಕ್ ನ ಕೆಲವು ಆಫೀಸಸ್ ಗಳಲ್ಲಿ ED ಸರ್ಚ್ ಕಂಡಕ್ಟ್ ಮಾಡಿದೆ ಅಂತ. ಸರ್ಚ್ ಕನ್ಕ್ಲೂಡ್ ಆಗಿದೆ ವಿತ್ ನೋ ಪೆನಾಲ್ಟಿ ಅಥವಾ ನೋ ರೆಸ್ಟ್ರಿಕ್ಷನ್ ಅಥವಾ ನೋ ಸ್ಯಾಂಕ್ಷನ್ಸ್ ಅಂತ ಕಂಪನಿ ಹೇಳಿದೆ. ಅಂದ್ರೆ ಎಲ್ಲದಕ್ಕೂ ಕಂಪನಿ ಲೆಕ್ಕ ಕೊಟ್ಟಿರುತ್ತೆ. ಕೊಟ್ಟಿಲ್ಲ ಅಂದ್ರೆ ಮೇ ಬಿ ಏನಾದ್ರೂ ಒಂದು ಅಪ್ಡೇಟ್ ಬಂದಿರೋದು. ಈ ಬಗ್ಗೆ ಕಂಪನಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ನೋಡೋಣ ಮುಂದೆ ಏನಾದ್ರೂ ಮತ್ತೆ ಈ ಕೇಸ್ ತೆಗೆದುಕೊಂಡ್ರೆ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಪೆನಾಲ್ಟಿ ಹಾಕೋದಾಗ್ಲಿ ರಿಸ್ಟ್ರಿಕ್ಷನ್ ಮಾಡೋದಾಗ್ಲಿ ಮಾಡಿಲ್ಲ ED. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವೇದಾಂತ ಹಾಗೂ ಹಿಂದೂಸ್ತಾನ್ ಜಿಂಕ್ ಎರಡನ್ನು ಕೂಡ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಎರಡರಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ರಾತ್ರಿ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಕಂಪನಿ ವ್ಯಾಗನರ್ ಫ್ಲೆಕ್ಸ್ ಫ್ಯೂಯಲ್ ಕಾರ್ ಲಾಂಚ್ ಮಾಡಿರೋ ಬಗ್ಗೆ. ಫ್ಲೆಕ್ಸ್ ಫ್ಯೂಯಲ್ ಅಂದ್ರೆ ಎಥೆನಾಲ್ ಅನ್ನ ಬಳಸುವಂತದ್ದು. ಅಪ್ ಟು 100% ವರೆಗೂ ಕೂಡ ಎಥೆನಾಲ್ ಬ್ಲೆಂಡ್ ಮಾಡೋ ಅವಕಾಶ ಇರುತ್ತೆ ಈ ಕಾರಲ್ಲಿ ಬಳಸುವಂತ ಪೆಟ್ರೋಲ್ಗೆ. ಸೊ ಈ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಮಾರುತಿ ಸುಜುಕಿಯನ್ನ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಕೆಲವು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಸರ್ವೇಶ್ವರ್ ಫುಡ್ಸ್, ಓರಿಯೆಂಟ್, TR, ಸಿರು ಸ್ಟೀಲ್ಸ್ ಇವುಗಳನ್ನೆಲ್ಲ ವಾಚ್ ಮಾಡಬಹುದು. ರಿಸಲ್ಟ್ಸ್ ಹೇಗಿರುತ್ತೆ ಅದರ ಮೇಲೆ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಇನ್ನು ಇವತ್ತು 2 IPOಗಳು ಓಪನ್ ಇರುತ್ತೆ. ಮೊದಲನೇದು CMR ಗ್ರೀನ್ ಟೆಕ್ನಾಲಜೀಸ್. ಇವತ್ತು ಕ್ಲೋಸ್ ಆಗ್ತಾ ಇದೆ. ಇದು ಲಾಸ್ಟ್ ಡೇ ಆಗಿರುತ್ತೆ ಅಪ್ಲೈ ಮಾಡ್ಲಿಕ್ಕೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 70 ರೂಪೀಸ್ ಹೋಗಿದೆ. ಇಶ್ಯೂ ಪ್ರೈಸ್ 192 ಅಂದ್ರೆ 262ಕ್ಕೆ ಲಿಸ್ಟ್ ಆಗೋ ಲಕ್ಷಣ ಆಸ್ ಆಫ್ ನಾವು ಕಾಣ್ತಾ ಇದೆ. 36% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು CMR ಗ್ರೀನ್ ಟೆಕ್ನಾಲಜೀಸ್ ಅನ್ನ. ಪ್ರೀಮಿಯಂ ಅಂತೂ ಚೆನ್ನಾಗಿದೆ. ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇನ್ನು ಹೆಕ್ಸಾಗಾನ್ ನ್ಯೂಟ್ರಿಷನ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಇಲ್ಲೂ ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ 12 ರೂಪೀಸ್ ಇದೆ. ಇಶ್ಯೂ ಪ್ರೈಸ್ ಬಂದು 45 ಅಂದ್ರೆ 26% ಪ್ರೀಮಿಯಂ ಆಸ್ ಆಫ್ ನಾವು ಹೆಕ್ಸಾಗಾನ್ ನ್ಯೂಟ್ರಿಷನ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಳ್ಳೆ ಪ್ರೀಮಿಯಂ ಇದೆ. ಇದರಲ್ಲೂ ಕೂಡ ಸ್ಟಡಿ ಮಾಡಬಹುದು. ಕಂಪನಿಯನ್ನು ಇವತ್ತಿಂದ ಓಪನ್ ಆಗ್ತಾ ಇದೆ ಹೆಕ್ಸಾಗಾನ್ ನ್ಯೂಟ್ರಿಷನ್ IPO. ಇನ್ನು ಗ್ಲೋಬಲ್ ಮಾರ್ಕೆಟ್ ಕೆಳಗಡೆ ಬಂದ್ರೆ ಯಾವ ರೀತಿ ಇದೆ ಇಂಡಿಕೇಶನ್ಸ್ ಅಂತ ನೋಡೋದಾದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಗ್ರೀನ್ ಅಲ್ಲಿ ಇದೆ. ಜಸ್ಟ್ 7 ಪಾಯಿಂಟ್ಸ್ ಅಥವಾ 0.03% ಪಾಸಿಟಿವ್ ಟ್ರೇಡ್ ಆಗ್ತಿದೆ. ಬಟ್ ನಿಕ್ಕೈ 1.5% ಹತ್ರ ನೆಗೆಟಿವ್ ಅಲ್ಲಿ ಇದೆ. ಸ್ಟ್ರೈಟ್ ಟೈಮ್ಸ್ ನೆಗೆಟಿವ್ ಅಲ್ಲಿ ಇದೆ. ಹ್ಯಾಂಗ್ಸೆಂಗ್ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ನೆಗೆಟಿವ್ ಇದೆ 1.5% ಗಿಂತ ಜಾಸ್ತಿ. ಕೋಸ್ಪಿ 4% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೆಟ್ ಕಂಪೋಸಿಟ್ ಫ್ಲಾಟ್ ಇದೆ. ಜಕಾರ್ತಾ ಕಂಪೋಸಿಟ್ 1.73% ನೆಗೆಟಿವ್ ಇದೆ. ಸಾರಿ, ಸೆಟ್ ಅಂಡ್ ಜಕಾರ್ತಾ ಕಂಪೋಸಿಟ್ ನಿನ್ನೆ ಪರ್ಫಾರ್ಮೆನ್ಸ್ ಇದೆ, ಇವತ್ತಿಂದಲ್ಲ. ಶಾಂಘೈ ಕಂಪೋಸಿಟ್ ಮಾತ್ರ ಫ್ಲಾಟ್ ಇದೆ. ಅಂದ್ರೆ ಓಪನ್ ಆಗಿರೋ ಎಲ್ಲ ಮಾರ್ಕೆಟ್ ಗಳು ಕೂಡ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದಾವೆ. ಗಿಫ್ಟ್ ನಿಫ್ಟಿ ಸ್ವಲ್ಪ ಮಟ್ಟಿಗೆ ಗ್ರೀನ್ ಅಲ್ಲಿ ಇದೆ. ನೋಡೋಣ ಮೇ ಬಿ ಇವತ್ತು ಕೂಡ ಸ್ಲೈಟ್ಲಿ ಅಪ್ ಆರ್ ಡೌನ್ ಅಲ್ಲಿ ಓಪನ್ ಆಗಬಹುದು. ಆ ರೀತಿಯ ಲಕ್ಷಣ ಕಾಣ್ತಾ ಇದೆ. ಬಟ್ ಏಷ್ಯನ್ ಕ್ಯೂಸ್ ಚೆನ್ನಾಗಿಲ್ಲ, ನೆಗೆಟಿವ್ ಇದೆ. ಡೌಜನ್ಸ್ ಫ್ಯೂಚರ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ 32 ಪಾಯಿಂಟ್ಸ್ ಅಥವಾ 0.06%. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಈಗಾಗಲೇ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ. ಸ್ವಲ್ಪ ನೆಗೆಟಿವ್ ಇತ್ತು, ಈಗ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ.
ಇನ್ನು ಗೋಲ್ಡ್ ಮೋರ್ ದನ್ 0.5% ಡೌನ್ ಇದೆ. USD NR ಕಡೆ ಬಂದ NR ನಿನ್ನೆ ಮತ್ತೆ ವೀಕ್ ಆಗಿದೆ 0.07%. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ. ಜೊತೆಗೆ RBI ಕೂಡ ಇವತ್ತು ಒಂದು ಅಪ್ಡೇಟ್ ಕೊಡೋದ್ರಿಂದ ಅಲ್ಲಿ ಯಾವ ರೀತಿ ಔಟ್ಕಮ್ಸ್ ಬರುತ್ತೆ ಅದ್ರ ಮೇಲೂ ಕೂಡ ರಿಯಾಕ್ಷನ್ ಬರಬಹುದು. ಜೊತೆಗೆ ಮಾರ್ಕೆಟ್ ಮೇ ಬಿ 10 ಗಂಟೆವರೆಗೂ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆದ್ರೂ ಆಗ್ಬಹುದು. ನೋಡೋಣ RBI ಇಂದ ಯಾವ ಅಪ್ಡೇಟ್ ಬರುತ್ತೆ, ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಎಲ್ಲವನ್ನು ತಿಳ್ಕೊಳ್ಳೋಣ ಸಂಜೆ ವಿಡಿಯೋದಲ್ಲಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಗಳನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.